ಹಾಯ್ ಹಲೋ ನಮಸ್ಕಾರ. ಇವತ್ತು ಟಾಪಿಕ್ ಏನಂದರೆ, ಇವಾಗ ನಾನು ಹಾಕ್ಕೊಂಡಿರೋ ಹ್ಯಾಟ್ ಮೇಕಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಯಾಕೆ ಅಂದರೆ ಇದು ತುಂಬ ನನಗೆ ಫೇವ್ರೇಟ್ ಆದ ಹ್ಯಾಟ್ ಇದು. ಅದಕ್ಕಾಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ ನಾನು. ಬನ್ನಿ ಈ ಹ್ಯಾಟ್ ಹೇಗೆ ತಯಾರಿ ಮಾಡೋದು ನೋಡೋಣ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಈ ಹ್ಯಾಟಿಗೆ ಫಸ್ಟ್ ಈ 3 ಪಾರ್ಟ್ಸ್ ಬರುತ್ತೆ. ಇದಕ್ಕೆ ನೋಡಿ, ಈ ಹ್ಯಾಟ್ಗೆ ಇದು ಫಸ್ಟ್ ಸ್ಟೆಪ್. ಇದು ಕ್ಯಾಪ್ ಫ್ರಂಟ್ ಭಾಗ. ಇದಕ್ಕೆ 2 ರೀಚಿಂಗ್ ಸ್ಟಿಫ್ ಹಾಕ್ಕೊತಾ ಇದ್ದೀನಿ, ಸ್ಟಿಫ್ ಆಗಿರ್ಲಿಕ್ಕೆ ಫ್ರಂಟಲ್ಲೇ. ಇದಕ್ಕೆ 3 ಪಾರ್ಟ್ಸ್ ಅಂತ ಹೇಳಿದ್ರೆ ಇಲ್ಲಿ 2 ಪಾರ್ಟ್ಸ್ ಇದೆ. ಈ ಥರದ್ದೇ ಇನ್ನೊಂದು ಬರುತ್ತೆ. ಇದನ್ನು ಈ ಥರ ಸ್ಟಿಚ್ ಮಾಡ್ತಾ ಹೋಗೋದು. ಇದನ್ನು ನೀವು ರಿಪೀಟಾಗಿ ಬರುತ್ತೆ. ಮತ್ತು ಇನ್ನೊಂದು ಟಾಪ್ ಇನ್ಸೈಡ್ ಬರುತ್ತೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ ಹೇಗೆ ಅಂತ. ಇದೇನಕ್ಕೆ ರಿಪೀಟ್ ಇಟ್ಟಿದ್ದೀನಿ ಅಂದರೆ, ಇನ್ನು ಒಂದ್ಸಲ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ಅರ್ಥ ಆಗುತ್ತೆ ಅಂತ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ಹ್ಯಾಟು. ಇದು ಇನ್ಸೈಡ್ ಇದೆ, ಇನ್ಸೈಡ್ ಲೈನಿಂಗ್. ಇದು ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಇರುತ್ತೆ ನೋಡಿ. ಇದರಲ್ಲಿ ಅದೊಂದು ಪಾರ್ಟ್ಸು, ಇದೊಂದು ಪಾರ್ಟ್ಸು, 3 ಪಾರ್ಟ್ಸ್ ಈ ಹ್ಯಾಟ್ಗೆ. ತುಂಬ ಈಸಿ ಇದು ಮಾಡೋದು. ಒಂದು 20 ಮಿನಿಟ್ಸ್ ಎಲ್ಲ ಮಾಡ್ಬೋದು. ಇದು ಮೀಡಿಯಮ್ ಸೈಜ್ ಇರೋಂಥವ್ರಿಗೆ, ಲಾರ್ಜ್ ಅವ್ರಿಗೂ ಆಗುತ್ತೆ. ಮೀಡಿಯಮ್ಮು ಲಾರ್ಜಿಗೆ ಆಗುತ್ತೆ. ಎಕ್ಸೆಲ್ಗೆ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಇದ್ದದ್ದು ಪ್ಯಾಟರ್ನ್ ನಾನು ಮಾಡಿದ್ದೀನಿ. ಇದರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಕೊಡೋಕ್ಕಾಗಲ್ಲ, ಬಟ್ ಪ್ಯಾಟರ್ನ್ ಬೇಕಾದರೆ ನೀವು ಕಾಮೆಂಟ್ ಮಾಡಿ. ಇದು ಟಾಪನ್ನು 2 ಸೈಡು ಜಾಯಿಂಟ್ ಆಯಿತು. ಇದು ಈ ಸೈಡ್ ಆ ಸೈಡ್ ಜಾಯಿಂಟು, ಮಧ್ಯದಲ್ಲಿ ಒಂದು ಜಾಯಿಂಟ್ ಇದೆ. ಈ ಶೇಪ್ಗೋಸ್ಕರ ಒಂದು ಜಾಯಿಂಟ್, 3 ಜಾಯಿಂಟ್ ಆಯಿತು. ಇನ್ಸೈಡು ಸೇಮು. ಇದು ಫ್ರಂಟ್ ಭಾಗ. ಇದು ಫ್ರಂಟ್ಗೆ ಇದು ಸೆಂಟ್ರಲ್ ನ್ಯಾಚ್ ಹಾಕ್ಕೊಂಡು, ಈ ಕ್ಯಾಪ್ಗೂ ಫ್ರಂಟ್ ಸೆಂಟ್ರಲ್ಲೇ ನ್ಯಾಚ್ ಹಾಕ್ಕೊಂಡು ಇದನ್ನು ಲೈನಿಂಗ್ ಕೂರಿಸ್ಬಿಡೋಣ. ಇದಕ್ಕೂ ಸೆಂಟ್ರಲ್ಲಿ ನ್ಯಾಚ್ ಹಾಕ್ತಾಯಿದ್ದೀನಿ. ಈ ಥರ ಮ್ಯಾಚ್ ಮಾಡಿಬಿಟ್ಟು ಒಂದು ಡಮ್ಮಿ ಸ್ಟಿಚ್ ಹಾಕ್ಬಿಡೋದು. ಡಮ್ಮಿ ಸ್ಟಿಚ್ ಆದಮೇಲೆ ಡಮ್ಮಿ ಸ್ಟಿಚ್ ಎಲ್ಲ ಆಯ್ತಲ್ವಾ. ಈ ಸೈಡಲ್ಲಿ ಎಕ್ಸ್ಟ್ರಾ ಇರೋದೆಲ್ಲ ಟ್ರಿಮ್ ಮಾಡಿಬಿಟ್ಟು ನೋಡಿ ಇನ್ಸೈಡ್ ಹೇಗಿರುತ್ತೆ. ಅದು ಹಾಕಲಿಲ್ಲ ಅಂದ್ರೂ ಆಗುತ್ತೆ. ಒಳಗಡೆ ಏನು ನೀಟಾಗಿ ಕಾಣಿಸ್ಲಿ ಅಂತ ಲೈನಿಂಗ್ ಹಾಕಿಟ್ಟದು. ಶೇಪ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಇದು ಆಲ್ರೆಡಿ ನಾನು ಪ್ರಯೋಗಗಳು ಮಾಡಿರೋದೆ. ಮತ್ತು ನಿಮಗೆ ನನಗಿಷ್ಟ ಆಗಿ ಮತ್ತು ನಿಮಗೆ ತೋರಿಸ್ಬೋದು. ಈ ಟೋಪಿ ಬಗ್ಗೆ ತುಂಬ ಜನ ಕೇಳ್ತಿದ್ರು, ಅದಕ್ಕಾಗಿ ನಾನು ತೋರಿಸಿಬಿಡೋಣ ಹೇಗೆ ಮಾಡೋದು ಅಂತ. ಟೈಲರಿಂಗ್ ಕೆಲಸ ಗೊತ್ತಿರೋರು ಇದನ್ನು ಮಾಡ್ಬೋದು ಈಸಿಯಾಗಿ. ಇದು ಫ್ರಂಟ್ ಭಾಗ. ರಫ್ ಹೊಡ್ಕೊಂಡ್ಬಿಟ್ಟು ಇವಾಗ ಇದು ಫಿನಿಷಲ್ಲೇ ಕಚ್ಚಾ ಕಾಣಿಸ್ತೀರ. ಇದು ಒಂದು ಟೇಪ್ ಥರ ಕೆಳಗಡೆ. ಇದು 1 ಇಂಚ್ ಅಗಲದಲ್ಲಿರುತ್ತೆ ರೆಡಿ.
ಇದು ಬ್ಯಾಕ್ ಸೈಡಿಂದ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡಲ್ಲೇ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ಎಲಾಸ್ಟಿಕ್ ಹಾಕೊಳ್ಳೋಕ್ಕೆ ಸ್ವಲ್ಪ ಗ್ಯಾಪ್ ಏನಿಲ್ಲ, ಫಿಲ್ ಮಾಡ್ಕೊಂಡು ಒಳಗಡೆ ಎಲಾಸ್ಟಿಕ್ ಹಾಕ್ಬಿಡೋದು. ನೀವು ಟೈಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗೋಸ್ಕರ ಯೂಸ್ ಆಗುತ್ತೆ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಟ್ಟು ಆ ಓಪನ್ ಇರೋದನ್ನ ಕ್ಲೋಸ್ ಮಾಡಿ ಅಲ್ಲಿಂದನೇ ಎಲಾಸ್ಟಿಕ್ ಸ್ಟಾರ್ಟ್ ಮಾಡೋದು. ಈ ಮೇಲ್ಗಡೆ ಒಂದು ಸ್ಟಿಚ್ ಬೇಕಾದರೆ ಹಾಕ್ಕೋಬೋದು. ನಾನು ಹಾಕಿದ್ದೀನಿ, ನಿಮ್ಗೆ ಬೇರೆ ಅಂದ್ರೆ ಬಿಡ್ಬೋದು. ಹಂಗೆ ಇದು ಎಲಾಸ್ಟಿಕ್ ಆ ಮಧ್ಯದಲ್ಲೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗೋಸ್ಕರ ಯೂಸ್ ಮಾಡೋದು. ನಿಮಗೆ ಅದೇ ಸೈಜ್ ಕರೆಕ್ಟ್ ಆಗಿದ್ದರೆ ನೀವು ಹಂಗೆ ಹಾಕ್ಬೋದು. ಅಂದರೆ ಎಲ್ಲ XL ರೇಂಜ್ ಬರುತ್ತೆ. XL XXL ಆ ರೇಂಜಿಗೆ ಬರುತ್ತೆ ಮೆಜರ್ಮೆಂಟು. ನನಗೆ ಸ್ವಲ್ಪ ಲೂಸ್ ಇದೆ, ಅದಕ್ಕೆ ಸ್ವಲ್ಪ ಎಲಾಸ್ಟಿಕ್ ಥರ ಹಾಕ್ತಾ ಇದ್ದೀನಿ. ಇದು ಎಲಾಸ್ಟಿಕ್ ಮೇಲೆ ಒಂದು ಸ್ಟಿಚ್. ಅಷ್ಟೇ, ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನೋಡಿ ಹಾಗೆ ಹೋಗಬೇಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.